ಭಾರತದ ಆರ್ಥಿಕತೆಯು ಪ್ರಸಕ್ತ ಹಣಕಾಸು ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ಈ ಹಿಂದೆ ಅಂದಾಜಿಸಿದ್ದಕ್ಕಿಂತ ಹೆಚ್ಚು ಅಂದರೆ ಸುಮಾರು ಶೇಕಡ 7ರಷ್ಟು ಬೆಳವಣಿಗೆ ಸಾಧಿಸುವ ನಿರೀಕ್ಷೆಯಿದೆ ಎಂದು ಎಸ್ಬಿಐ ಸಂಶೋಧನಾ ಪೂರ್ವ ವಿತ್ತೀಯ ನೀತಿ ಸಮಿತಿ ವರದಿ ತಿಳಿಸಿದೆ. ಕೈಗಾರಿಕಾ ಚಟುವಟಿಕೆಗಳಲ್ಲಿನ ಸುಧಾರಣೆ ಹಾಗೂ ರಫ್ತು ವಲಯದ ಚೇತರಿಕೆಯಿಂದಾಗಿ ಈ ಬೆಳವಣಿಗೆ ಕಂಡುಬಂದಿದೆ. ವರ್ಷದಿಂದ ವರ್ಷದ ಹೋಲಿಕೆಯಲ್ಲಿ ಜೂನ್ ತಿಂಗಳಲ್ಲಿ ದೇಶೀಯ ಪ್ರಯಾಣಿಕ ವಾಹನಗಳ ಮಾರಾಟ ಪ್ರಮಾಣ ಶೇಕಡ 24.1ರಷ್ಟು ಹೆಚ್ಚಾಗಿದ್ದು, ವಿದ್ಯುತ್ ಬೇಡಿಕೆ ಶೇಕಡ 11.5ರಷ್ಟು ಹೆಚ್ಚಳ ಕಂಡಿದೆ. ರಫ್ತು ಪ್ರಮಾಣ ಶೇಕಡ 15.5ರಷ್ಟು ಏರಿಕೆಯಾಗಿದ್ದು, ಕೈಗಾರಿಕಾ ಉತ್ಪಾದನಾ ಸೂಚ್ಯಂಕ ಶೇಕಡ 7.3ರಷ್ಟು ಪ್ರಗತಿ ದಾಖಲಿಸಿರುವುದು ಸದೃಢ ಆರ್ಥಿಕತೆಯ ಸಂಕೇತವಾಗಿದೆ ಎಂದು ಎಸ್ಬಿಐ ವರದಿ ತಿಳಿಸಿದೆ.